ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮಂಗಳೂರಿನಲ್ಲಿ ಮೇ 6ರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಬೆನ್ನಲ್ಲೇ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇಂದಿನಿಂದ ಮೇ 6ರ ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿ. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಈಗ ಮೇ 6ನೇ ತಾರೀಕು ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿ. ಪೊಲೀಸ್ ಕಮಿಷನರೇಟ್ ಅವರ ವ್ಯಾಪ್ತಿಯಲ್ಲಿ ಈಗ ಮೇ 6ರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅನುಪಮ್ ಅಗರ್ವಾಲ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಆಗಿರುವಂಥ ಕಾರ್ಯಕರ್ತ, ಈ ಹಿಂದೂ ಸಂಘಟನೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಈತ ಆ್ಯಕ್ಟಿವ್ ಆಗಿದ್ದ. ಸೊ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗ ನಿಷೇಧಾಜ್ಞೆ ಜಾರಿಯಾಗಿದೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಸುತ್ತಮುತ್ತ ಇರುವಂಥವರೆಲ್ಲ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಏನಾಗಿದೆ ಅಂತ. ಇಳಿತಾರೆ ಬಂದು ಕಾರಲ್ಲಿ, ಆತನನ್ನು ಅಟ್ಯಾಕ್ ಮಾಡಿ ಕವರಪ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಕುಚ್ಚ ಹಾಕಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನನ್ನು ಕೊಲೆ ಮಾಡಬೇಕು ಅಂತ ಮಾರ್ಚ್ 31ಕ್ಕೆ ಪ್ಲಾನ್ ಆಗಿತ್ತು. ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅನ್ನೋ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಿದ್ರು. ಟಾರ್ಗೆಟ್ ಕಿಲ್ಲರ್ 3 ಅನ್ನೋ ಪೇಜ್ ಇದೆ. ಆ ಪೇಜ್ನಲ್ಲಿ ಮಾರ್ಚ್ 31 ಟಾರ್ಗೆಟ್ ಅಂತ ಡೇಟ್ ಸಮೇತ ಈತನನ್ನು ಮುಗಿಸ್ತೀವಿ ಅಂತ ಪೋಸ್ಟ್ ಹಾಕಿದ್ರು. ಸುಹಾಸ್ ಮರ್ಡರ್ ಸ್ಕೆಚ್ ಆತನ ಫೋಟೋ ಹಾಕಿ, ಜೊತೆಗೆ ಈ ಫಾಜಿಲ್ 2022 ಕೊಲೆ ಆಗಿತ್ತು. ಸೊ ಆತನ ಫೋಟೋ ಜೊತೆ ಈತನ ಫೋಟೋನ ಕೊಲಾಜ್ ಮಾಡಿ ಮಾರ್ಚ್ 31ಕ್ಕೆ ಈತನನ್ನು ಫಿನಿಶ್ ಮಾಡ್ತೀವಿ ಅಂತ ಮೊದಲೇ ಸ್ಕೆಚ್ ಹಾಕಿದ್ರ. ಯಾಕಂದರೆ ಅಂಥ ಒಂದು ಅನುಮಾನ ಮೂಡಿರೋದು ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ, ಇನ್ಸ್ಟಾಗ್ರಾಮ್ ಪೋಸ್ಟ್ನಿಂದ. ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅನ್ನೋ ಪೋಸ್ಟ್ ಕೂಡ ಹಾಕಿದ್ರು. ಸೊ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಗೆ ಮೊದಲೇ ಸ್ಕೆಚ್ ಆಗಿತ್ತಾ ಅನ್ನೋದು ಸದ್ಯಕ್ಕೆ ಇರುವಂಥ ಅನುಮಾನ. ಮಾರ್ಚ್ 31ರಂದೇ ಫಿಕ್ಸ್ ಆಗಿತ್ತ ಸುಹಾಸ್ ಮರ್ಡರ್ ಸ್ಕೆಚ್. ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅನ್ನೋ ಪೋಸ್ಟನ್ನು ಕೂಡ ಹಾಕಿದರು. ಟಾರ್ಗೆಟ್ ಕಿಲ್ಲರ್ 3 ಎನ್ನುವ ಇನ್ಸ್ಟಾ ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ. ಸೊ ಸದ್ಯಕ್ಕೆ ನೀವು ನೋಡ್ತಿರೋ ಹಾಗೆ ಮಾರ್ಚ್ 31ರಂದೇ ಮಾಡಿದ್ದಂಥ ಕೊಲೆಯ ಸ್ಕೆಚ್ನ ಪೋಸ್ಟ್ ವೈರಲ್ ಆಗಿದೆ.